ಅಚ್ಚ ಇಸ್ ಕ್ರೈಮ್. ನಮ್ಮಮ್ಮಗೆ ತೆಂಗಿನಕಾಯಿ ಎಣ್ಣೆ 2 ಲೀಟ್ರು. ಬೇಗನೆ ಕನ್ನಡದಲ್ಲೂ ಒಂದು ಇಂಟರ್ವ್ಯೂ ಸಿಗ್ಲಿ. ಹೊಟ್ಟೆ ನೋಡಿದ್ರ ನಾನು ಬಾನಂತಿ. ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡ್ತಾ ಇದೀವಿ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಈ 3 ಕ್ಯಾರೆಕ್ಟರ್ ನಾನು ಮಾಡಿ ನನಗೆ ಇಷ್ಟು ಕಷ್ಟ ಗೊತ್ತಾ ಗೈಸ್. ಆದರೆ ಸಪೋರ್ಟಿಗೆ ಇವ್ರು ಇದ್ದಾರೆ, ಅದಕ್ಕೆ ನಂಗೆ ಇವಾಗ ಪರವಾಗಿಲ್ಲ. ಸರಿ ಇರಿ, ಅದನ್ನ ಸರಿಗೆ ಮಾಡ್ತೀನಿ. ನಾವು ಹೊಟ್ಟೆ ನೋಡಿದ್ರ ನಾನು ಬಾನಂತಿ. ವೇಟ್ ಬೇಬಿ, ನಾನು ಕೂದಲು ಸರಿ ಮಾಡ್ತೀನಿ. ಸೊ ನಾನು ನಾಳೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಏನು ಕೀರ್ತನ ವ್ಲಾಗ್ ಮಾಡೋಕ್ಕಲ್ಲ, ಬ್ಯಾಂಗ್ಳೂರ್ಗೆ ಹೋಗ್ತೀಯಾ ಇಲ್ಲಾಂದರೆ ಕೇರಳಗೆ ಹೋಗ್ತೀಯಾ ಅಂತ ನೀವು ತಿಳ್ಕೊಬೋದು. ಎವ್ರಿ ಟೈಮ್ ಐಮ್ ಟೇಕಿಂಗ್ ಬ್ಯುಸಿ ಗೈಸ್. ನನಗೆ ವ್ಲಾಗ್ ತೆಗಿಯೋಕ್ಕೆ ಟೈಮ್ ಇಲ್ಲ. ಮುಂಚೆ ಇಷ್ಟು ವ್ಲಾಗ್ ತೆಗಿತಾ ಇದ್ದೆ ದೇವಟ ನಾರ್ಮಲಾಗಿ, ಇವಾಗ ಆ ಥರ ಎಲ್ಲ ವ್ಲಾಗ್ ತೆಗಿಯೋಕ್ಕೆ ಆಗ್ತಿಲ್ಲ. ಮತ್ತು ಒಂದು ಇವ್ರದ್ದು ಸಿರೀಸು ಗುರುದೇ ಕೀರ್ತನ. ನನ್ನ ಅಂಕಲು, ಆಂಟಿ ಅಲ್ಲ. ಸೊ ಗುರುದೇ ಕೀರ್ತನ ಒಂದು ಸೀರೀಸು, ಕೀರ್ತನ ರಾಜೇಶ್ವರಿದು ಒಂದು ಸೀರೀಸು. ಅದು ಕೀರ್ತನ ರಾಜೇಶ್ವರಿ 3 ಕ್ಯಾರೆಕ್ಟರ್ ಇವಾಗ ಹಾಕಿ 3 ಕ್ಯಾರೆಕ್ಟರ್ ಇರೋದ್ರಿಂದ ಸೊ ಶೂಟಿಂಗು, ಎಡಿಟಿಂಗು ಮತ್ತು ಬೇರೆ ಕೆಲಸಗಳು ಬ್ಯುಸಿ ಆಗಿಬಿಟ್ಟಿದ್ದೀನಿ ಗೈಸ್. ಸೊ ಅದಕ್ಕೆ ವ್ಲಾಗ್ ತೆಗ್ದಿಲ್ಲ. ಸೊ ಇವತ್ತು ನಾನು ಅಂದ್ಕೊಂಡು ಇಲ್ಲ, ಏನೇ ಕಷ್ಟ ಬಂದ್ರೂ ನಾನು ವ್ಲಾಗ್ ತೆಗಿತೀನಿ ಅಂತ ನಾನು ಇವಾಗ ವ್ಲಾಗ್ ತೆಗಿತಾ ಇರೋದು. ಸೊ ಇದು ನಾನು ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡ್ತಿರೋದು. ನಿಮಗೆ ಕ್ಲೈಮ್ಯಾಕ್ಸ್ ಸೀನ್ ಇವ್ರು ಯಾವಾಗ ನೋಡ್ತಾರೆ? ಮೇ ಬಿ ಆಫ್ಟರ್ 10 days ಐ ಗೆಸ್. ನಾವು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀವಲ್ಲ, ಸೊ ಅದಕ್ಕೆ ಯಾವುದೂ ಮಿಸ್ ಆಗಬಾರ್ದು, ಇಲ್ಲ ಸೀನ್ಸ್ ತೆಗ್ದು ಇಟ್ಬಿಡೋಣ ಅಂತ ತೆಗ್ದು ಇಟ್ಕೊತಾ ಇರೋದು. ದಯವಿಟ್ಟು ಇದು ನೋಡ್ಬಿಟ್ಟು ಏನಂತಾರೆ ಗೊತ್ತಾ, ಈ ಪಿ ಕೆ ಮೂವಿದಲ್ಲಿ ಅನುಷ್ಕಾ ಶರ್ಮಾ ಇರ್ತಾಳೆ, ಟೆನ್ 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 ಹಂಗಿದ್ದೀನಿ ಅಂತ ಹೇಳ್ತಾರೆ ಗೈಸ್. ಸೊ ಬನ್ನಿ, 1 minute ಬರ್ತೆ. ನಮ್ಮ ಅಮ್ಮಗುಟ್ಟಿ ಬರ್ತೀನಿ. ಸೊ ನಮ್ಮಮ್ಮಗೆ ಪ್ರಾನ್ಸ್ ಅಂದರೆ ತುಂಬ ಇಷ್ಟ, ನನ್ನ ತಮ್ಮಗೆ ಎಲ್ಲರಿಗೂ. ಸೊ ಅದಕ್ಕೆ ಇಲ್ಲಿ ದೊಡ್ಡ ಪ್ರಾನ್ಸ್ ಸಿಗ್ತಾಯಿದೆ. ಇವಾಗ ಪ್ರಾನ್ಸ್ ಸೀಸನ್ ಅನಿಸುತ್ತೆ ಇಲ್ಲಿ. ಸೊ ಇಲ್ಲಿ ಜಾಸ್ತಿ ಓಷನ್ ಸೈಡ್ ಅಲ್ವಾ ನಾವಿರೋದು, ಅದಕ್ಕೆ ಐ ಆಮ್ ಸಾರಿ ಫಾರ್ ವೆಜಿಟೇರಿಯನ್ ಪೀಪಲ್, ಐ ಆಮ್ ಸೋ ಸಾರಿ. ಸೊ ಪ್ರಾನ್ಸ್, ಫ್ರೆಶ್ ಪ್ರಾನ್ಸ್ ಸಿಕ್ಕಿದೆ, ಅದಕ್ಕೆ ಆಮೆ ಎತ್ತರ ಆಮೆ 400 ఉండవు, అదే ఉండవు. ఓ ఓ ಸೊ 600. ಸೊ 1 kg ತೊಗೊಂಡಿದ್ದೀವಿ. ಇವತ್ತು ಅಮ್ಮಗುಡಿ ಕ್ಲೀನ್ ಮಾಡಿ ಬಾಯ್ಲ್ ಮಾಡಿ ಇಟ್ಬಿಡ್ತಾರೆ. ಅರಿಶಿನ ಪುಡಿ ಎಲ್ಲ ಹಾಕಿ ಬಾಯ್ಲ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾಳೆ ನಾನು ಕೇರಳ ಬಿಡಾಗ ಒಂದು ಬಾಕ್ಸಲ್ಲಿ ತೊಗೊಂಡೋಗ್ಬೋದು ಅಂತ. ನಮ್ಮಮ್ಮಗೆ ಅಲ್ಲಿ ಅವರು ಮಾಡ್ಕೊಂಡು ತಿನ್ನಲಿ ಅಂತ. ಬಿಕಾಸ್ ಅಲ್ಲಿ ಪ್ರಾನ್ಸ್ ಎಲ್ಲ ಫ್ರೆಶಾಗಿ ಸಿಗೋಲ್ಲ. ಅಫ್ಕೋರ್ಸ್ ಬ್ಯಾಂಗ್ಳೂರ್ ಅಲ್ವಾ, ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ಬೆಂಗಳೂರಿಗೆ ತೊಗೊಂಬರೋ ಶಾಲೆ 3-4 ದಿನ ಆಗುತ್ತೆ ಆ್ಯಂಡ್ ಫ್ರೆಶ್ ಇರಲ್ಲ. ಸೊ ಅದಕ್ಕೆ ಇಲ್ಲಿಂದನೇ ತೊಗೊಂಡು ಬಾಯ್ಲ್ ಮಾಡಿ ತೊಗೊಂಡೋಗ್ಬಿಟ್ರೆ ನಮ್ಮಮ್ಮ ಅಲ್ಲಿ ಬೇಯಿಸ್ಕೊಂಡು ಲೈಕ್ ಚಿಕನ್ ಕುಕ್, ಎನಿ ಫುಡ್ ಆ್ಯಂಡ್ ಎನಿ ಡಿಶ್ ಮಾಡ್ಕೊಂಡು ತಿನ್ಬೋದು ಅಂತ ಇವಾಗ ನಾನು ತೊಗೊಂಡೋಗ್ತಾ ಇರೋದು. ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾನು ಏನಕ್ಕೆ ನಾಳೆ ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ, ಬೇಗನೆ ಹೇಳ್ತೀನಿ. ಈ ಬ್ಲಾಗ್ ಎಂಡಲ್ಲಿ ಹೇಳ್ತೀನಿ. ಬನ್ನಿ ದೇವೇಟ ಶೂಟ್ ಮಾಡೋಣ. ನಮ್ಮ ದೇವೇಟ ಕೂದಲು ಬೆಳೆದ್ಬಿಟ್ಟಿದೆ ಗೈಸ್. ಇವಾಗ ಸರ್ ಫುಲ್ ಕೇರಿಂಗ್. ನಾನು ನಿಮ್ಗೇನು ಅಪ್ಡೇಟ್ ಮಾಡ್ತಿಲ್ಲಲ್ಲ, ರೋಸ್ಮೇರಿ ಸ್ಪ್ರೇ ಮಾಡ್ಕೊಂಡಿದ್ದಾರೆ ಮನೆಯಲ್ಲೇ. ದಿನಾ ರೋಸ್ಮೇರಿ ಸ್ಪ್ರೇ ಹಾಕ್ಕೊತಾರೆ. ಆ್ಯಂಡ್ ಮನೇಲೇ ಸ್ವಂತ ಹೇರ್ ಆಯಿಲ್ ಮಾಡ್ಕೊಂಡಿದ್ದಾರೆ, ಅದನ್ನ ಅಪ್ಲೈ ಮಾಡ್ಕೊತಾರೆ. ಆ್ಯಂಡ್ ನನಗೂ ತಲೆಗೆ ಹಾಕ್ತಾರೆ ರೋಸ್ಮೇರಿ ಸ್ಪ್ರೇನ. ಸೊ ಆ್ಯಕ್ಚುಲಿ ಗ್ರೋತ್ ಬರ್ತಿದೆ, ಚೆನ್ನಾಗಿದೆ. ಸೊ ಹಾಗೆ ಗೈಸ್ ಶೂಟಿಂಗಲ್ಲೂ ಮುಗೀತು. ಒಬ್ಬರು ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ನಾವು ಬೆಳಿಗ್ಗೆನೇ ಮಾಡ್ಕೊಂಬಂದ್ಬಿಟ್ವಿ. ನಾನು ನಾಳೆ ಮಿಸ್ ಆಗುತ್ತಲ್ವ, 1 ವೀಕು ಬ್ಯಾಂಗ್ಳೂರಲ್ಲಿ ಇರ್ತೀನಿ. ಸೊ ಅದಕ್ಕೆ ಇವತ್ತು ಹೋಗಿ ಫುಲ್ 1-2 ದಿವಸ ಆಗಷ್ಟು ಬ್ಯಾಕು, ಚೆಸ್ಟು, ಶೋಲ್ಡರ್, ಟ್ರೈಸೆಪ್, ಬೈಸೆಪ್ ಎಲ್ಲ ಮಾಡ್ಕೊಂಬಂದ್ಬಿಟ್ಟೆ. ಆ್ಯಂಡ್ ಒಂದು ಹೊಸ ವಿಷಯ,
ಒಂದು ಹ್ಯಾಪಿ ನ್ಯೂಸ್, ನಾಟ್ ಈ ಹ್ಯಾಪಿ ನ್ಯೂಸ್ ಅಲ್ಲ ತೋರಿಸ್ತೀನಿ. ನಮ್ಮದು ಫಸ್ಟ್ ಇಂಟರ್ವ್ಯೂ ಮೈಲ್ ಸ್ಟೋನ್ ಮೇಕರ್ಸ್ ಅಂತ, ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು. ಇಂಟರ್ವ್ಯೂ ಬರ್ತೀರಾ, ನಾನು ನಿಮಗೆ ಇಂಟರ್ವ್ಯೂ ತೆಗಿಯೋಕ್ಕೆ ಇಷ್ಟ ಅಂತ ಕೇಳಿದ್ರು. ಆ್ಯಂಡ್ ವಿ ವೆಂಟ್ ആൻഡ് എന്താ അച്ഛാ എന്റെ അച്ഛൻ പറ്റിയാ അച്ഛറില്ല അച്ഛാ ಅಚ್ಚ ಅಳ್ತಾ ಇದ್ದಾರೆ, ಯಾಕಂದರೆ ಇಂಟರ್ವ್ಯೂ ಬಂದು ವೆರಿ ಇಮೋಷ್ನಲ್, ಅದಕ್ಕೆ. ಆ್ಯಂಡ್ ನಮ್ದು ಇಂಟರ್ವ್ಯೂ ನೋಡ್ತಾ ಇದ್ದಾರೆ ಅಚ್ಚ. ಅಮ್ಮಗುಡಿ ಆಡುತ್ತೆ ಪೋಟೆ ಪಾಪ ಅಚ್ಚ ಅಳ್ತಾ ಇದ್ದಾರೆ. ನಾನು ಆ ಇಂಟರ್ವ್ಯೂದಲ್ಲಿ, ಇದು ಬ್ಲಾಗ್ ಅಚ್ಚ, ಆ ಇಂಟರ್ವ್ಯೂದಲ್ಲಿ ನಾನು ನಮ್ಮ ಅಪ್ಪ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಲೇಡಿ ನಾನು ಇಂಟರ್ವ್ಯೂ ನೋಡ್ತಾರೆ ಅಂತ ಅಂದ್ಕೊಂಡ್ರೆ ಇಲ್ಲಿ ಮಲಗಿದ್ದಾರೆ. ನಾನು ಇಂಟರ್ವ್ಯೂ ಕಲಿಸ್ತೆ ನೋಡ್ತಾರೆ ಅಂತ ಅಂದ್ಕೊಂಡಿದ್ದು, ಬಿಕಾಸ್ ಶಿ ವಾಸ್ ದ ಒನ್ ಹೂ ವಾಸ್ ವೇಟಿಂಗ್ ಫಾರ್ ದ ಇಂಟರ್ವ್ಯೂ ವಿಡಿಯೋ. ಇವಾಗ ಮಲಗಿದ್ದಾರೆ, ಮಲ್ಕೊಳ್ಳಿ ಪಾಪ. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದು, 4 ಗಂಟೆಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಮ್ಮ ಜೊತೆಗೆ ಜಿಮ್ಮಿಗೆ ಬರೋದು ಅಮ್ಮುಕುಟಿ ಪಾಪ. ಈವನ್ ಶಿ ಈಸ್ ಡೂಯಿಂಗ್ ಜಿಮ್ ಆ್ಯಂಡ್ 3 ಮಂತ್ಸ್ ಆಯಿತು, ಇವತ್ತಿಗೆ 3 ಮಂತ್ಸ್ ಮುಗೀತು. ಅಮ್ಮುಕುಟಿ ಮುಂಚೆ ಇದ್ದಿದ್ದು ಹೊಟ್ಟೆ ಬಂದು ಲೈಕ್ ತುಂಬ ಊದ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಇವಾಗ ಡ್ರಾಸ್ಟಿಕ್ ಚೇಂಜ್. ಶಿ ಕ್ಯಾನ್ ಸಿಟ್ ಡೌನ್, ಕಾಲೆಲ್ಲ ಮರ್ಚಿ ನೀಟಾಗಿ ಕುತ್ಕೊತಾರೆ ಕೆಳಗಡೆ. ಆ್ಯಂಡ್ ಶೀಸ್ ಅವ್ರ ಎನರ್ಜಿ ಲೆವೆಲ್ ಆಸ್ ಬೂಸ್ಟ್ ಆಗಿಬಿಟ್ಟಿದೆ. ಆ್ಯಂಡ್ ಅವ್ರ ಹೊಟ್ಟೆ ಬಂದು ಇವಾಗ ಸ್ಲಿಮ್ಮಾಗಿ ಕಾಣಿಸ್ತಿದೆ. ಲೈಕ್ ಅಷ್ಟೇನು ಓವರಾಗಿ ದಪ್ಪ ಏನು ಕಾಣ್ತಿಲ್ಲ ಅವ್ರದ್ದು ಹೊಟ್ಟೆ. ಇಟ್ಸ್ ಲುಕಿಂಗ್ ಗುಡ್. ಅಚ್ಚ ಇಸ್ ಕ್ರೈಂಗ್ ಬಿಕಾಸ್ ಅಬೌಟ್ ಮೈ ಫಾದರ್ ಐ ಸ್ಪೋಕ್ನು. ಅದು ಅದೇ ಕ್ಯಾಮ್ರಾ ವಿಡಿಯೋ ಕಾಲ್ ಮಾಡಿ ನಿಮ್ಮ ಮುಖ ತೋರಿಸಿದ್ದು, ಆವಾಗ ಅದು ಕೇಳಿಸ್ಕೊಂಡು ಹತ್ರಂತು ಈಸ್ ಕ್ರೈಂಗ್. ಸೊ ನಮ್ಮದು ಇಂಟರ್ವ್ಯೂ ಬಂದು ಅವರಾಗಿ ಕರೆದಿದ್ದು ಗೈಸ್. ನಮಗೆ DM ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ದೇ ವರ್ ಲೈಕ್, ನೀವು ಇಂಟರ್ವ್ಯೂಗೆ ಬರ್ತೀರಾ? ಬಿಕಾಸ್ ಸ್ವ್ಯಾಪ್ ಸೀರೀಸ್ ಅಂತೂ ಟ್ರೆಂಡಿಂಗಲ್ಲಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಇಟ್ ವಾಸ್ ನಂಬರ್ 1 ಟ್ರೆಂಡಿಂಗ್ ಸೀರೀಸ್. ಆ್ಯಂಡ್ ಟ್ರೂಲಿ ಗ್ರೇಟ್ಫುಲ್. ಅದಿಂಗೆ ನಾವು ಕಣ್ಣಿಡಿದ್ವಿ, ಅದಿಂಗೆ ನಾವು ಶುರು ಮಾಡಿದ್ವಿ. ಓ ಗಾಡ್, ಇಟ್ ಈಸ್ ಆಲ್ ಕೋ ಇನ್ಸಿಡೆನ್ಸ್. ಆ್ಯಂಡ್ ಅದು ಹೆಂಗೋ ಗೈಸ್, ನಮ್ಮ ಸ್ವಂತಾಗಿ ಒಂದು ಶುರು ಮಾಡಾಗ, ಅದು ಹಿಟ್ಟಾದಾಗ ಅದು ಒಂದು ಫೀಲಿಂಗ್ ಇದೆ ನೋಡಿ. ಇವಾಗ ಎನಿ ಬಿಸ್ನೆಸ್ ಪರ್ಸನ್ನು ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ತಕ್ಷಣ 1 ಮಂತಲ್ಲಿ ಹಿಟ್ಟಾದಾಗ ಅವ್ರಿಗೆ ಅದು ಹ್ಯಾಪಿನೆಸ್ ಇರುತ್ತೆ ನೋಡಿ. ಲೈಕ್ ತುಂಬ ಕಷ್ಟಪಡ್ತಾ ಇರ್ತಾರೆ, ಆ ಕಷ್ಟದಲ್ಲೇ ಅವರು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದು ಹಿಟ್ಟಾದಾಗ ಫೀಲಿಂಗ್ ಇರುತ್ತಲ್ಲ, ಇಟ್ಸ್ ವೆರಿ ಇಮೋಷ್ನಲ್, ಇಟ್ಸ್ ಅನ್ಎಕ್ಸ್ಪ್ಲೇನಬಲ್. ಇವಾಗ ನನಗೂ ಹಂಗೆ ಆಗ್ತಿರೋದು. ನಮ್ಮದು ಸೀರೀಸ್ ಬಂದು ಇಷ್ಟು ಚೆನ್ನಾಗಿ ಟ್ರೆಂಡಿಂಗ್ ಆಗುತ್ತೆ, ಇಷ್ಟು ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಯೋಚನೆ ಮಾಡಿಲ್ಲ. ಆ್ಯಂಡ್ ಹೆಂಗೋ ಎಲ್ಲರಿಗೂ ಇಷ್ಟ ಆಯಿತು. ಆ್ಯಂಡ್ ಬಿಕಾಸ್ ಆಫ್ ದಟ್ ಸ್ವ್ಯಾಪ್ ಸೀರೀಸ್ ನಮ್ಮದು ಪ್ರೊಫೈಲು ಲೈಕ್ ಹೈ ಲೆವೆಲಾಗಿ ಚೇಂಜ್ ಆಗಿಬಿಟ್ಟಿದೆ. ಸೊ ಸ್ವ್ಯಾಪ್ ಸೀರೀಸ್ ನೋಡಿದ್ಮೇಲೆ ಇವರು ನಮಗೆ ಮೆಸೇಜ್ ಮಾಡಿದ್ದು, ನಿಮ್ಮ ಸ್ವ್ಯಾಪ್ ಸೀರೀಸ್ ತುಂಬ ಟ್ರೆಂಡಿಂಗಲ್ಲಿದೆ, ಅದಕ್ಕೆ ಇಂಟರ್ವ್ಯೂ ತೆಗಿಬೇಕಂತ ಇದ್ದೀವಿ, ಬರ್ತೀರಾ ಅಂತ. ಆ್ಯಂಡ್ ನಾವು ಅಂದ್ಕೊಂಡ್ವಿ ಓಕೆ ದಿಸ್ ಇಸ್ ಅವರ್ ಫಸ್ಟ್ ಇಂಟರ್ವ್ಯೂ, ನಮಗೂ ಇಟ್ಸ್ ಅ ಗುಡ್ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ನನಗೆ ಏನೇ ಆಪರ್ಚುನಿಟಿ ಬಂದರೂ ನನ್ನ ಲೈಫಲ್ಲಿ ಮಿಸ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾವಿಬ್ಬರು ಇದಕ್ಕೆ ಹೋದ್ವಿ ಕೊಚ್ಚಿಗೆ. ಆ್ಯಂಡ್ ಎಸ್, ನಾನು ಅದ್ರದ್ದು ಬ್ಲಾಗ್ ತೆಗ್ದಿದ್ದೀನಿ ಅನಿಸುತ್ತೆ, ಅದು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಬಂದು ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ನೋಡಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ ಇದ್ದಾರೆ. ಇಷ್ಟೊಂದು ಚೆನ್ನಾಗಿ ಕೇಳ್ತಿದ್ರು, ಎಲ್ಲಿ ನಿಮ್ಮ ಇಂಟರ್ವ್ಯೂ ವಿಡಿಯೋ ಯಾವಾಗ ಬರುತ್ತೆ ಅಂತ ಕೇಳ್ಕೊಂಡಿದ್ರು. ಆ್ಯಂಡ್ ಫೈನಲಿ ಇಟ್ಸ್ ಔಟ್. ಆ್ಯಂಡ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಯಾರಿಗೆ ಮಲಯಾಳಂ ಗೊತ್ತು ಅವ್ರು ಮಾತ್ರ ನೋಡಿ, ಯಾರಿಗೆ ಮಲಯಾಳಂ ಗೊತ್ತಿಲ್ಲ ನೋಡೋಕೆ ಹೋಗ್ಬಿಡಿ. ಬಿಕಾಸ್ ಇಟ್ಸ್ ಮಲಯಾಳಂ ಇಂಟರ್ವ್ಯೂ. ಬೇಗನೆ ಕನ್ನಡದಲ್ಲೂ ಒಂದು ಇಂಟರ್ವ್ಯೂ ಸಿಗಲಿ, ಸೊ ದ್ಯಾಟ್ ಇಂಟರ್ವ್ಯೂ ಸಿಗ್ಮೇಲೆ ನೀವು ಕನ್ನಡದಲ್ಲಿ ನೋಡ್ಬೋದಲ್ಲ. ಈ ವರ್ಷ ಇಟ್ ಈಸ್ ಅ ಗುಡ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು.
ಅದೇ ನಾವು ಏನೇ ಇದ್ರೂ ಲೈಕ್ ಆ ವರ್ಷ ಆಗಲಿ ಆ ದಿನ ಆಗಲಿ ಒಂದು ಒಳ್ಳೆ ಮೈಂಡ್ ಸೆಟ್ಟಿಂದ ನಾವು ಶುರು ಮಾಡಿದ್ರೆ ಇಲ್ಲ ಒಳ್ಳೆಯದೇ ಆಗುತ್ತೆ ಗೈಸ್. ನೀವು ಕೆಟ್ಟ ಮೈಂಡ್ ಸೆಟ್ಟಿಂದ ಲೈಕ್ ಬೆಳಿಗ್ಗೆ ಎದ್ದಿದ ತಕ್ಷಣ ಅಯ್ಯೋ ಇವಾಗ ಕೆಲಸಕ್ಕೆ ಇಲ್ಲ ಲಾಗಿನ್ ಆಗಬೇಕಾ, ಇಲ್ಲ ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾ, ಅಯ್ಯೋ ಅಂತ ಆ ಇದ್ದಲ್ಲಿ ಮುಖ ಮಾಡ್ಕೊಂಡಿದ್ರೆ ನಿಮ್ಮ ಡೇ ಫುಲ್ ನೆಗೆಟಿವ್ ಆಗೇ ಹೋಗುತ್ತೆ. ಅದೇ ನೀವು ಬೆಳಗ್ಗೆ ನೆಕ್ಸ್ಟ್ ನ್ಯೂ ಡೇ, ಇವಾಗ ಕೆಲ್ಸಕ್ಕೆ ಹೋಗಬೇಕು, ಬೇಗ ಹೋಗೋಣ, ಬೇಗ ಬ್ರೇಕ್ಫಾಸ್ಟ್ ಮಾಡೋಣ, ಇವತ್ತು ಡೇ ಚೆನ್ನಾಗಿರುತ್ತೆ, ಆ ಥರ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಎದ್ದು ಕೆಲಸ ಮಾಡಿದ್ರೆ ನಿಮ್ಮ ಡೇ ಫುಲ್ ಪಾಸಿಟಿವ್ ಆಗೇ ಹೋಗುತ್ತೆ. ಸೊ ನಾನು ಈ ವರ್ಷ ಬಂದು ಪಾಸಿಟಿವ್ ಆಗೇ ಇರುತ್ತೆ ಅಂತ ಲೈಕ್ ಫುಲ್ ಆಫ್ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ನಾನು ಐ ಸ್ಟಿಲ್ ರಿಮೆಂಬರ್ 12 o'clock, December 31st 12 o'clock I just manifested like very madly and it's working according to it. ಅಷ್ಟೇ ಗೈಸ್. ನಮ್ಮ ಅಮ್ಮುಗುಟ್ಟಿಗೆ ಏನೇನೋ ತೊಗೊಬೇಕಂತೆ. ನಾಳೆ ಅಮ್ಮುಗುಟ್ಟಿ ಅಚ್ಚ ನಮ್ಮ ಸಿಸ್ಟರ್ ಇನ್ ಲಾ ಮನೆಗೆ ಹೋಗ್ತಾ ಇದ್ದಾರೆ. ದಟ್ ಮೀನ್ಸ್ ಅವ್ರ ಮಗಳು ಮನೆಗೆ. ತುಂಬ ದಿವಸ ಆಯಿತು. ಮತ್ತು ಮಕ್ಕಳು ಬೇರೆ ಸಮ್ಮರ್ ವೆಕೇಷನ್, ಸಮ್ಮರ್ ಹಾಲಿಡೇಸ್ ಇದೆ, ಎಕ್ಸಾಮ್ ಎಲ್ಲ ಮುಗ್ದೋಯ್ತು ಮಕ್ಕಳದು. ಬಟ್ ಚೇಚಿ ಇವಾಗ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ಶಿ ಕಾಂಟ್ ಕಮ್, ನಮ್ಮ ಮನೆಗೆ ಬರೋಕ್ಕಾಗಲ್ಲ. ಅದಕ್ಕೆ ಅಮ್ಮುಗುಟ್ಟಿ ಅಚ್ಚ ನಾಳೆ ನೋಡೋಕೆ ಹೋಗ್ತಿದ್ದಾರೆ. ಅವ್ರಿಗೋಸ್ಕರ ಏನೇನೋ ತೊಗೊತಾ ಇದ್ದಾರೆ ಗೈಸ್. ಯಪ್ಪ ಅಲ್ಲಿ ತಗೊಳ್ಳೋದು ನೋಡಿ ನಂಗೆ ಶಾಕ್ ಆಗ್ತಿದೆ. ಅಲ್ಲಿರೋದು ಆರೆಂಜು, ಗ್ರೇಪ್ಸು, ಪೈನಾಪಲ್ ಅಲ್ಲ, ಆ್ಯಪಲ್, ವಾಟರ್ಮೆಲನ್. ಮಕ್ಕಳಿಗೆ ಇವಾಗ ನಾವು ಜಂಕ್ ಫುಡ್ಸ್ ಕೊಡ್ತಾ ಇಲ್ಲ, ಲೈಕ್ ಚಾಕ್ಲೇಟ್ಸ್ ಆಗಲಿ, ಚಿಪ್ಸ್, ಪ್ರತಿಯೊಂದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಓನ್ಲಿ ಫ್ರೂಟ್ಸ್ ಮತ್ತು ಅನ್ನ, ಸಾರು, ಆ ಥರ ಫಿಶ್, ಸೀ ಫುಡ್ ಎಲ್ಲ ಚೆನ್ನಾಗಿ ಕೊಡ್ತಾಯಿದ್ದೀವಿ. ಯಾಕಂದರೆ ಇವಾಗ ಒಬ್ಬ ಚಿಕ್ಕವನಿದ್ದಾನೆ, ಅವನಿಗೆ ಲೈಕ್ ಏನೋ ಒಂದು ಕೇಕ್ ತಿಂದ್ಬಿಟ್ಟು ಲೂಸ್ ಮೋಷನ್ ಆಗಿ ಅಡ್ಮಿಟ್ ಆಗಿ 3-4 ದಿವಸ ತುಂಬ ತೊಂದರೆ ಆಗ್ಬಿಟ್ಟಿತ್ತು ಹೋದ ತಿಂಗಳು. ಅದಕ್ಕೆ ಇವಾಗ ಅಪ್ಪ ಅಮ್ಮ ಪಾಠ ಕಲ್ತಿದ್ದಾರೆ. ನನ್ನ ಸಿಸ್ಟರ್ ಇಲ್ಲ ಆ್ಯಂಡ್ ಬ್ರದರ್ ಇಲ್ಲ ಪಾಠ ಕಲ್ತಿದ್ದಾರೆ, ಆಚೆಯಿಂದ ಏನು ಮಕ್ಳಿಗೆ ಕೊಡಿಸ್ಬಾರ್ದು ಅಂತ. ಸೊ ಅದಕ್ಕೆ ಅಮ್ಮುಗುಟ್ಟಿ ಓನ್ಲಿ ಫ್ರೂಟ್ಸ್ ಹಂಗೆ ತೊಗೊತಾ ಇದ್ದಾರೆ. ಇವಾಗ ಪ್ಯಾಕ್ ಬೇರೆ ಮಾಡಬೇಕು ಗೈಸ್. ಅಯ್ಯೋ ಇದೇ ಆಯಿತು ನಂದು ಈ ಇಡೀ ತಿಂಗಳು. ಈ ಟೈಮ್ ಟೇಬಲೇ ಲೈಕ್ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಶುರು ಮಾಡೋಣ ಅಂತ ಅಂದ್ಕೊಂಡ್ರೆ ಎಲ್ಲಿ ಇದಲ್ಲೇ ಬ್ಯುಸಿಯಾಗಿದ್ದೀನಿ. ಈ ಥರ ಬೆಂಗಳೂರಿಗೆ ಹೋಗ್ಬಿಟ್ರೆ ಅಲ್ಲಿ 2 ದಿವಸ 4 ದಿವಸ ವರ್ಕ್ ಇರುತ್ತೆ, ಅದನ್ನ ಮುಗಿಸ್ಕೊಂಡು ಬರೋಕ್ಕೆ ಅದಾದಮೇಲೆ ತಿರ್ಗಾ ಕಾಲ್ಸ್ ಬರುತ್ತೆ ನನಗೆ, ಬೇರೆ ಸ್ಟೇಟ್ಸ್ ಆಗಲಿ ಇಲ್ಲ ಬೇರೆ ಪ್ಲೇಸಸ್ಸಿಗೆ ಟ್ರಾವೆಲ್ ಮಾಡಬೇಕಾಗತ್ತೆ. ಹಿಂಗೆ ಆಗ್ತಿದೆ. ಸೊ ಅದಕ್ಕೆ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗಿಯೋಕ್ಕಾಗ್ತಿಲ್ಲ. ನನ್ನ ಟೈಮ್ ಟೇಬಲ್ ಇವಾಗ ಫ್ಲಕ್ಚುವೇಟ್ ಆಗ್ತಿದೆ. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ನನಗೆ ಈ ಮಂತ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ತೊಗೊಂಡ್ರೆ ಅಮ್ಮಗುಟ್ಟಿ ಇವಾಗ ನಮ್ಮಮ್ಮಗೆ ಏನು ಎಣ್ಣೆ ತೊಗೊಬೇಕು, ನಮ್ಮ ಅತ್ತೆಗೆ, ನಮ್ಮ ಅಜ್ಜಿಗೆ, ನಮ್ಮಮ್ಮಗೆ. ತೆಂಗಿನಕಾಯಿ ಪ್ಯೂರ್ ಕೊಕೊನಟ್ ಆಯಿಲ್ ಸಿಗುತ್ತೆ. ಮತ್ತು ಪೆಪ್ಪರ್ ತೊಗೊಬೇಕು. ನಮ್ಮಮ್ಮ ಗರಂ ಮಸಾಲ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡಿ ಕೊಡ್ತೀನಿ ಅಂತ, ಹೋಮ್ ಮೇಡ್ ಗರಂ ಮಸಾಲ. ಸೊ ಅದಕ್ಕೆ ಪೆಪ್ಪರ್ ತೊಗೊಬೇಕು. ಇಲ್ಲಿ ಫ್ರೆಶ್ ಪೆಪ್ಪರ್ ಸಿಗುತ್ತೆ. ಇಲ್ಲ ಐಟಮ್ಸು, ಫ್ರೆಶ್ ಐಟಮ್ಸ್ ಆ ಒಂದು ಅಂಗಡಿದಲ್ಲಿ ಸಿಗುತ್ತೆ, ನಾವು ಯಾವಾಗಲೂ ಅಲ್ಲೇ ತೊಗೊಳ್ಳೋದು. ಸೊ ಇವಾಗ ಅಲ್ಲಿ ಹೋಗ್ಬೇಕು. ಅಯ್ಯಮ್ಮ വാങ്ങിന അത്ര പപ്പയ സോപ്പ് എന്തിനാ അമ്മ? ചേച്ചിക്കും ചേച്ചി പപ്പയ സോപ്പ് തന്നെ നല്ല വെച്ചിട്ടുണ്ടെങ്കിൽ പറഞ്ഞു. ಓ ಸೋಪು ತಗೊಂಡು ಹೋಗ್ತಾ ಇದ್ದಾರೆ ಅವ್ರ ಮಗಳಿಗೆ. ವ್ಲಾಗ್ ಇದು, ಕನ್ನಡ ವ್ಲಾಗ್. ಅಮ್ಮುಗುಟಿ ಇವಾಗ ಮಲ್ಗಿ ಇಪ್ಪ ಒರಂಗಿಟ್ಟು ಎನ್ನಿಚ್ಚಿದ ಅಮ್ಮುಗುಟಿ. ಸೊ ചേച്ചിಗೆ ಮಗಳಿಗೆ ಸೋಪು ತಗೊಂಡು ಹೋಗ್ತಾ ಇದಾರೆ. ಅಪ್ಪ ಚಿಂದಿತಿ ಎತ್ರ ಸ್ನೇಹ ಹಿಂಗನೆ ಅಮ್ಮ ಎವಡಕ್ಕಿಟ್ಟು ಸೋಪ್ ಅಲ್ದು ಸಿಗ್ದಿರೋ ಸೋಪ್ ಇಲ್ಲಿ ಸಿಗ್ತಾ ಇದ್ಯಾ ಯೋಚನೆ ಮಾಡಿ. ಇದು ಇದು ಸೊಳ್ಳೆ, ಇದು ಅರ್ಧೆ ಅಚ್ಚಡ. ಸರಿ ಬನ್ನಿ ಹೋಗೋಣ. ನಮ್ಮಮ್ಮಗೆ ತೆಂಗಿನಕಾಯಿ ಎಣ್ಣೆ 2 ಲೀಟ್ರು, ನಮ್ಮ ಅತ್ತೆಗೆ ನಮ್ಮ ಅಜ್ಜಿಗೆ ಪೆಪ್ಪರು ಎಲ್ಲ ತಗೊಂಡ್ರು. ನಾವಿಲ್ಲೇ ತಗೊಳ್ಳೋದು. ಪಾಪ ಎವ್ರಿಥಿಂಗ್ ಶಿ ಹಸ್ ಬಾಟ್. എന്താ ചെയ്യാ, ഐ എം വെരി ഗ്രേറ്റ്ഫുൾ ടു ഗെറ്റ് ലൈക്ക് ദിസ് ഫാമിലി. അല്ല അമ്മക്കുട്ടി, ഞാൻ എന്താ പറയുന്നത് ഇപ്പോൾ? പിന്നെ എന്തിനു ചിരിച്ചു? വെറുതെ അർത്ഥ ಆಗ್ದಿರಾನೆ നഗ്ദിದಾರ അമ്മക്കുട്ടി. ആ നല്ല കാര്യം തന്നെ പറഞ്ഞത്. അപ്പോ അതാണ് ചിരിച്ചല്ലേ.